ಮೇಷರಾಶಿ. ಈ ವರ್ಷ ದೈವಬಲ ಕಡಿಮೆ. ವರ್ಷದ ಬಹುಪಾಲು ಗುರುವು ಸುಖಸ್ಥಾನದಲ್ಲಿ ಪ್ರತಿಕೂಲನು, ಶನಿಯು ವರ್ಷಪೂರ್ತಿ ವ್ಯಯಸ್ಥಾನದಲ್ಲಿ ಸಂಚರಿಸುತ್ತಾ ನಷ್ಟ, ಕಷ್ಟ, ದುರ್ವ್ಯವಹಾರಗಳು, ಅಪಘಾತ ಭಯ ಇತ್ಯಾದಿಗಳಿಗೆ ಕಾರಣವೆನಿಸುವನು. ಈ ಕಾಲದಲ್ಲಿ ಸ್ಥಾನಮಾನಗಳಿಗೆ ಅನುಕೂಲವಲ್ಲ. ಕೌಟುಂಬಿಕ ಜೀವನದಲ್ಲಿ ಸುಖವು ಕಡಿಮೆ. ಮನಸ್ಸಿನ ನೆಮ್ಮದಿ ಕೆಡುವುದು. ಸಮೀಪದ ಬಂಧುಗಳಿಗೆ ತೊಂದರೆಯಿದೆ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿ ಸಂಚಾರ, ವ್ಯರ್ಥ ವಾದ ವಿವಾದ, ಕಾರ್ಯವಿಘ್ನ, ಕುಟುಂಬದಲ್ಲಿ ದುಃಖಕರ ಪ್ರಸಂಗಗಳು, ಅನಾರೋಗ್ಯ, ವಾಹನಗಳಿಂದ ತೊಂದರೆಗಳು, ಅಭಿವೃದ್ಧಿಗೆ ಆರ್ಥಿಕ ಅಡಚಣೆ, ಇತರರಿಂದ ವಂಚನೆ, ಅನಗತ್ಯ ಸುಳ್ಳು ಆಪಾದನೆಗಳಿಗೆ ಗುರಿಯಾಗುವ ಸಂದರ್ಭಗಳಿರುತ್ತವೆ. ವಾಹನ ಹಾಗೂ ವಿದ್ಯುತ್ತಿನಿಂದ ಅಪಾಯವಿದೆ. ರಾಹು ನವೆಂಬರ್ವರೆಗೆ, ಗುರುವು ನವೆಂಬರ್ 1ರ ನಂತರ 3 ತಿಂಗಳು ಅನುಕೂಲನು. ಸಾಂಸಾರಿಕ ಹಾಗೂ ಕೌಟುಂಬಿಕ ಅಭಿವೃದ್ಧಿ ಇದೆ. ವಿದ್ಯಾ ವ್ಯವಹಾರಗಳಲ್ಲಿ ಇಷ್ಟಾರ್ಥ ಸಿದ್ಧಿಸುವುದು. ಶ್ರಮಸಾಧ್ಯ ವೃತ್ತಿಯವರಿಗೆ ಈ ವರ್ಷ ನಷ್ಟ ನಿಷ್ಠುರಗಳು ಅಧಿಕ. ಶನಿ ಶಾಂತಿ, ಬಡವರಿಗೆ ಅನ್ನದಾನ, ಗೋಸೇವೆ, ಶಿವ ವಿಷ್ಣು ಕ್ಷೇತ್ರಗಳಲ್ಲಿ ಯಥಾಶಕ್ತಿ ಸೇವೆ ಸಲ್ಲಿಸುವುದರಿಂದ ಶುಭವಾಗುತ್ತದೆ. ಅಗ್ನಿ ಭಯ, ಉದ್ಯೋಗ ಗೃಹ ಕೃತ್ಯಗಳಲ್ಲಿ ಪಿತ್ತೋಷ್ಣ ಜಾಡ್ಯ, ಪ್ರಯಾಣದಲ್ಲಿ ಕಷ್ಟ ನಷ್ಟಗಳು ಎದುರಾಗುವು. ಮುಂದೆ ಜುಲೈ 16ರ ನಂತರ ಔದ್ಯೋಗಿಕವಾಗಿಯೂ ಆರ್ಥಿಕವಾಗಿಯೂ ಅಭಿವೃದ್ಧಿ ಇದೆ. ಸಾಂಸಾರಿಕವಾಗಿ ಉತ್ತಮ ಕೆಲಸಗಳಾಗಲಿವೆ. ಮುಂದೆ ಸೆಪ್ಟೆಂಬರ್ 17ರವರೆಗೆ ಆರೋಗ್ಯದ ಬಗ್ಗೆ, ಅದರಲ್ಲೂ ಹೊಟ್ಟೆ ಹಾಗೂ ಕಣ್ಣಿಗೆ ಸಂಬಂಧಿಸಿ ಜಾಗ್ರತೆ ವಹಿಸಬೇಕು. ಕೌಟುಂಬಿಕ ಸಾಮರಸ್ಯದ ಕೊರತೆ, ಮಕ್ಕಳಿಂದ ಮತ್ತು ಅಧೀನ ನೌಕರರಿಂದ ಅಡಚಣೆ, ಆದಾಯವು ಉತ್ತಮವಿದ್ದರೂ ಖರ್ಚು ವೆಚ್ಚ ಅಧಿಕ. ಆದರೂ ಈ ಅವಧಿಯಲ್ಲಿ ಕುಜನು ಅನುಕೂಲನಿದ್ದು ವ್ಯವಹಾರಗಳು ಉತ್ತಮಗೊಳ್ಳುವುದು. ಇತರರಿಂದ ಸಹಕಾರವನ್ನು ಪಡೆಯುವಿರಿ. ಆರೋಗ್ಯ ವೃದ್ಧಿಸುವುದು. ಮುಂದೆ ಅಕ್ಟೋಬರ್ 27ರವರೆಗೆ ಆರೋಗ್ಯ ಸುಧಾರಿಸುವುದು.